ಗಣೇಶ್ ಎನ್ ಕೋಟ್ಯಾನ್ ನಡ್ಸಾಲ್ 6 ಪಡುಬಿದ್ರಿ ಇದರ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನು. ಇಲ್ಲಿ ಈ ಭಾಗದಲ್ಲಿ ನಮ್ಮದು ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ನಾವು ರಥಬೀದಿಯಲ್ಲಿ ಇದ್ದೇವೆ. ಇಲ್ಲಿ ನೀರು ನಿಂತು ಎರಡು ಕಡೆ ಕೂಡ ನೀರು ಜನರಿಗೆ ಒಂದು 30-40 ಕುಟುಂಬಗಳಿಗೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ರೋಗಿಗಳಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಬಿಡಿ ಕಾರ್ಮಿಕರು ಬಿಡಿ ತಗೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೌದು, ಅದು ಹೇಳಿದೆ ನಾನು. ಮತ್ತೆ ಈ ಒಂದು ಸಮಸ್ಯೆ ಫಸ್ಟಿಗೆ ಒಂಚೂರು ಸ್ವಲ್ಪ ನೀರು ನಿಲ್ತಾ ಇತ್ತು. ಪಕ್ಕದಲ್ಲಿ ಹೋಗ್ಲಿಕ್ಕೆ ಹುಣಿಯಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರು. ದೇವಸ್ಥಾನದ ಕೆಲಸ ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ, ಎರಡು ಕಡೆಯಿಂದ ಕೂಡ ನೀರು ನಿಂತಿದೆ. ಅಲ್ಲಿ ಹಳ್ಳದಾಗಿ ಆಗಿದೆ, ಆ ಕಡೆ ಕೂಡ ಈ ಕಡೆ ಫುಲ್. ಅಲ್ಲಿವರೆಗೆ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಲಲ್ಲಿ ಜಾಸ್ತಿ ಮಳೆ ಬಂದಾಗಿ, ಮಳೆ ಕಮ್ಮಿ ಇದ್ದು ನಮ್ಗೆ ಸಮಸ್ಯೆ ಇದೆ. ಒಂದ್ ವೇಳೆ ಮಳೆ ಜಾಸ್ತಿ ಆಗಿದ್ರೆ ಏನ್ ಮಾಡ್ಬೇಕಿತ್ತು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಈ ದೇವಸ್ಥಾನದವರ ಹತ್ರ ನಾವು ಮುಖ್ಯಸ್ಥ ಇವರು ಆಡಳಿತ ಅಧಿಕಾರಿ ಹತ್ರ ನಾವು ಹೇಳಿದ್ದೇವೆ ಅದನ್ನು ಮಾಡಿಕೊಡಿ ಅಂತ ಹೇಳಿ. ಅವ್ರು ಆಯ್ತು ಅಂತ ಹೇಳಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಅವರು ಗಮನನೇ ಕೊಡ್ಲಿಲ್ಲ. ದಯವಿಟ್ಟು ಸಂಬಂಧಪಟ್ಟವರು ಇದಕ್ಕೆ ಕೂಡಲೇ ಸೂಕ್ತ ಕ್ರಮ ತಗೋಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಾನು ಪಡುಬಿದ್ರಿ ಗ್ರಾಮ ಪಂಚಾಯತಿನ ಇದು 6ನೇ ನಂಬರ್ ವಾರ್ಡ್. ಇಲ್ಲಿಯ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಗಣೇಶ್ ಕೋಟೆನವರಲ್ಲಿ ನಮ್ಮ ಈ ಸಮಸ್ಯೆಯನ್ನು ಮೊದಲಾಗಿನೇ ಅವರಿಗೆ ತಿಳಿಸಿದ್ದೇನೆ. ಅವರು ಅದಕ್ಕೆ ಸರಿಯಾದ ಒಂದು ಸ್ಪಂದನೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಈಗ ಇಲ್ಲಿ ನೀರಂದ್ರೆ ಇಲ್ಲಿ ಬ್ರಹ್ಮಕಲಶ ಆಗುವಂಥ ಸಮಯದಲ್ಲಿ ಇದೆಲ್ಲ ಒಂದು ಮೈದಾನದ ಹಾಗೆ ಮಾಡಬೇಕಾಯ್ತು. ಅದು ತಪ್ಪು, ಅವ್ರ ದೇವಸ್ಥಾನ ತಪ್ಪಲ್ಲ. ಆ ಸಮಯದಲ್ಲಿ ಆಗಲೇಬೇಕಿತ್ತು. ಯಾಕಂದ್ರೆ ನಮ್ಮ ಈ ಬ್ರಹ್ಮಕಲಶ ನಮ್ಮ ಗ್ರಾಮ ದೇವರ ಒಂದು ಜಾತ್ರೆ ನಡೆಯುವಾಗ ಅಂತ ಒಂದು ಸಂದರ್ಭ ಬಂತು. ಆದ್ರೆ ಅದನ್ನು ಸರಿ ಮಾಡಿ ಕೊಡುವಂತ ಅಧಿಕಾರ ಕೂಡ ಒಂದು ಇವರದ್ದಿತ್ತು, ದೇವಸ್ಥಾನದವರದ್ದು. ಅವರೇ ಅದರ ಬಗ್ಗೆ ಗಮನವನ್ನೇ ಕೊಡ್ಲಿಲ್ಲ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕಂದ್ರೆ ನಾವಿಲ್ಲಿ ಗ್ರಾಮ ದೇವರು ಅಂತ ನಾವಿಲ್ಲಿ ಕೂತ್ಕೊಂಡು ಇಲ್ಲಿ ಹೋಗ್ರೆ ಒಂದು ಡಾಕ್ಟರ್ ಅಲ್ಲಿ ಹೋಗ್ಲಿಕ್ಕೆ, ಒಂದು ಜ್ವರ ಬಂದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಶಾಲಾ ಮಕ್ಕಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾತ್ರ ಅಲ್ಲದೆ ದೇವಸ್ಥಾನ ಎದುರುಗಡೆಯಿಂದ ಹೆಣ್ಣು ಮಕ್ಕಳಿಗೆ ಒಂದು ಅವರ ಪಿರಿಯಡ್ ನಲ್ಲಿ ಹೋಗುವಂತ ಸಮಸ್ಯೆ ಅದು ಆಗ್ಲಿಕ್ಕೆ ಇಲ್ಲ. ಮೊದಲಾಗಿ ಇಲ್ಲಿಂದಲೇ ಬರ್ತಿದ್ರು. ಆಗ ಈಗ ಒಂದನೇ ನೀರು ಇಲ್ಲಿ ಹೋಗುವಂತ ಸರಿಯಾದ ವ್ಯವಸ್ಥೆ ಇಲ್ಲ. ಮೊದಲಿನ ಕಾಲುದಾರಿಗಳು ಇತ್ತು, ಆ ಕಾಲುದಾರಿ ಹೋಯ್ತು. ಈ ಸಲ ಮೈದಾನ ಮಾಡುವಾಗ ಇಲ್ಲೊಂದು ಕಾಲುದಾರಿ ನಾವೇ ಇದು ಶ್ರಮ ಮಾಡಿದಂತ ಒಂದು ಕಾಲುದಾರಿ ಇದು. ಯಾಕಂದ್ರೆ ಇದು ಕನಪಗೋಡು ಕುಟುಂಬದ ಇದೆಲ್ಲ ಜಾಗ, ಇದೆಲ್ಲ ಅಲ್ಲಿಂದ ಇಲ್ಲಿ ತನಕ. ಆದ್ರೆ ಅದನ್ನು ಕೂಡ ದೇವಸ್ಥಾನದವರು ತೆಗೆದ್ರು. ಅದು ತಪ್ಪಂತ ಹೇಳುದಲ್ಲ ನಾನು. ಆ ಸಮಯದಲ್ಲಿ ಅದು ಬೇಕೇ ಇತ್ತು. ಪ್ರತಿಯೊಂದು ವಿಷಯದಲ್ಲಿ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಿದ್ದೆವು. ಆದ್ರೆ ಅದನ್ನು ಸರಿ ಮಾಡಿಕೊಂಡು ಕೊಡುವಂತ ಯಾವೊಂದು ಇಲ್ಲಿ ಯಾರು ಕೇಳುವುದಿಲ್ಲ, ಏನಿಲ್ಲ. ಅದರ ಬಗ್ಗೆ ನಾನು ಇಲ್ಲಿ ದೇವಸ್ಥಾನದಲ್ಲಿ ನಮ್ಮ ಸಂಬಂಧಪಟ್ಟಂತ ನಮ್ಮ ಗಣೇಶ್ ಕೋಟೆಂಡ್ ಅವರಲ್ಲಿ ವಿಷಯ ತಿಳಿಸಿದ್ದೇನೆ. ಅವರು ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಹೇಳಿದ್ದಾರೆ. ಆದ್ರೆ ಇಲ್ಲಿ ಯಾವ ಕೆಲಸವನ್ನು ಅವ್ರು ಮಾಡಲಿಲ್ಲ. ಈಗ ಇಲ್ಲಿ ಹೋಗ್ಲಿಕ್ಕೆ ಅಸಾಧ್ಯವಾಗಿಂಟು, ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಈ ಕಡೆ ಇಲ್ಲೇ ಇರುವುದು ಅಲ್ಲಿ ಡಾಕ್ಟರ್ ಅಲ್ಲಿ ಎಲ್ಲ ಬಂಧುಗಳು ಈಗ ಇಲ್ಲಿ ಬಂದು ನಿಂತಿದ್ದಾರೆ. ನಮ್ಮದು ಪ್ರಾಬ್ಲಮ್ ಅಂದರೆ ನಮಗೆ ಒಂದು ಗ್ಯಾಸ್ ತರಲಿಕ್ಕೆ ಆಗುವುದಿಲ್ಲ. ಎರಡನೇದಾಗಿ ಡಾಕ್ಟರನ್ನು ಕರೆದುಕೊಂಡು ಬರಲಿಕ್ಕೆ ಆಗುವುದಿಲ್ಲ. ಮೂರನೇದಾಗಿ ಯಾವ ವಸ್ತುವಿಗೂ ನಾವು ಒಂದು ಅಂಗಡಿ ಇಲ್ಲ ಬೀಡಿ ಕಟ್ಟಿದವರು ಬೀಡಿ ಕೊಡಲಿಕ್ಕೆ ಹೋಗಲಿಕ್ಕೂ ಕೂಡ ಆಗುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ಇದ್ದೇವೆ. ಈ ಪರಿಸ್ಥಿತಿಯನ್ನು ಸುಧಾರಿಸಿ ಕೊಡಬೇಕೆಂದು ನಾನು ಗ್ರಾಮ ಪಂಚಾಯಿತಿಗೆ ನಮ್ಮ PDOಗೆ ಹೋಗಿ ಹೇಳಿದೆ. ಅವರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿದೆ. ನಮಗೆ ಏನಾದರೂ ಇದರ ಆಲ್ಟರ್ನೇಟಿವ್ ತೋರಿಸಿ ಮಾಡಬೇಕು ಹೇಳಿ. ಅದಕ್ಕೆ ಅವರು ಹೇಳಿದರು, ಅದು ಈಗ ನನ್ನಿಂದ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಆ ನೀರು ಹೋಗುವ ರಸ್ತೆ ಎಲ್ಲಿದೆ, ಆ ರಸ್ತೆಯನ್ನು ನೀವು ತೋರಿಸಿಕೊಟ್ಟರೆ ನಾವು ಗ್ರಾಮ ಪಂಚಾಯಿತಿಯಿಂದ ಈ ಕೆಲಸವನ್ನು ಮಾಡುತ್ತೇವೆ. ನಾನು ಹೇಳಿದೆ, ನಮಗೆ ಮೊದಲಾದರೂ ಸ್ವಲ್ಪ ಏನಾದರೂ ಅಡಚಣೆ ಕಡಿಮೆ ಇತ್ತು. ಈಗ ದೇವಾಲಯದ ಕಾರ್ಯ ಆದುದರಿಂದ ನಮಗೆ ಇದು ತುಂಬಾ ಕಷ್ಟವಾಗುತ್ತದೆ. ಯಾಕೆಂದರೆ ಅಲ್ಲಿ ಹೊಂಡ ತೆಗೆದಿದ್ದಾರೆ, ಅಲ್ಲದೆ ಎಲ್ಲ ಕಡೆಯ ನೀರನ್ನು ನಮ್ಮ ಹತ್ತ ಸರಿಸಿದ್ದಾರೆ. ಇದಕ್ಕಾಗಿ ಏನಾದರೂ ಒಂದು ಉಪಾಯವನ್ನು ನೀವು ಹೇಳಿ ಎಂದ ನಾನು PDOಗೆ ಹೇಳಿದೆ. ಅದಕ್ಕೆ ಅವರೆಲ್ಲರೂ ನೀರು ಹೋಗುವ ದಾರಿ ಬೇಕು ಸುರಿಗೆ, ಆ ದಾರಿಯನ್ನು ನೀವು ತೋರಿಸಿಕೊಟ್ಟರೆ ನಾವು ಮಾಡಿಕೊಡ್ತೇವೆ ಹೇಳಿ. ನಾನು ಮತ್ತೆ ಇದು ಹೇಳಿದೆ ಅವರಿಗೆ, ನಾವು ದೇವಸ್ಥಾನದಲ್ಲಿ ಹೋಗಿ ಈ ಕಂಪ್ಲೇಂಟನ್ನು ಹೇಳ್ತೇವೆ. ಆಗ ಏನಾದರೂ ಅವರು ಹೇಳಿದರೆ ನೀವು ಅಲ್ಲಿ ಬರಬೇಕು ಹೇಳಿ. ಅದಕ್ಕೆ ಅವರು ಹೇಳಿದರು, ನಾನು ಬರುತ್ತೇನೆ, ನೀವು ಹೋಗಿ ಮಾತಾಡಿ ಹೇಳಿ. ಅದಕ್ಕಾಗಿ ನಾವು ಎಲ್ಲರ ಪರವಾಗಿಯೂ ನಮ್ಮ ಕುಟುಂಬಸ್ಥರು ಅಲ್ಲದೆ ಇನ್ನಿತರರು ಎಲ್ಲರೂ ಕೂಡಿ
ಈ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ವಿನಂತಿಸುತ್ತೇವೆ. ಇಲ್ಲಿ ಒಂದು ಕಾಲು ದಾರಿ ಇತ್ತು, ಸುರಿಗೆ ನೀರು ನಿಂತಿದೆ, ಮಕ್ಕಳಿಗೆ ಕಷ್ಟ, ಶಾಲೆಗೆ ಹೋಗೋದು, ಬೀಡಿಕೊಂಡು ಹೋಗುವ ಹೆಂಗಸರಿಗೆ ಕಷ್ಟ, ಡಾಕ್ಟರಲ್ಲಿಗೆ ಹೋಗಲಿಕ್ಕೆ ಆಗುವುದಿಲ್ಲ, ತುಂಬ ಸಮಸ್ಯೆ. ನಾವು ಒಂದು ತಾತ್ಕಾಲಿಕ ಮಟ್ಟಿಗೆ ಮಾಡಿದ್ದೇವೆ, ಅಲ್ಲಿ ಕಲ್ಲಕಂಬ ಹಾಕಿದ್ದಾರೆ, ಅದು ಸಹ ಬಂದಾಯಿತು. ನೀರೆಲ್ಲ JCB ಬಂದು ರಥ ಎಳೆಯುವಾಗ ಎಲ್ಲ JCBಯಲ್ಲಿ ತೆಗೆದು ಹೊಂಡಾಗಿದೆ. ಗದ್ದೆಯಲ್ಲಿ ನೀರು ಬ್ಲಾಕ್ ಆಗ್ತದೆ, ಮೇಲಿನ ಪೇಟೆಯದ್ದು ನೀರು ಕೆಳಗೆ ಬರ್ತದೆ, ಇಲ್ಲಿ ಬ್ಲಾಕ್ ಆಗ್ತದೆ. ನಮಗೆ ಒಂದು ಮಾರ್ಕೆಟ್ಗೆ ಬರಲಿಕ್ಕೆ 3 ಕಿಲೋಮೀಟರಿಂದ ಬರಬೇಕಾಗ್ತದೆ. ಒಂದು ಅರ್ಜೆಂಟಿಗೆ ಒಂದು ಮೊನ್ನೆ ಮಗು ಒಂದು ಹುಷಾರಿಲ್ಲದಿತ್ತು, ರಿಕ್ಷಾದಲ್ಲಿ ಬಂದದ್ದು ನಾವು. ಇಲ್ಲಿ ಎದುರುಗಡೆ ಉಂಟು ಡಾಕ್ಟರ್, 10 ನಿಮಿಷದಲ್ಲಿ ಬರುವ, ಅರ್ಧ ಗಂಟೆಯಲ್ಲಿ ರಿಕ್ಷಾದಲ್ಲಿ ಬರಬೇಕಾಯ್ತು. ಎಂತ ಸಮಸ್ಯೆ, ಯಾರು ಇದನ್ನು ನೋಡುವವರು ಕೇಳುವವರು ಯಾರು ಇಲ್ಲ. ಪಾಪದಾರು ಜಾರಿ ಬೀಳ್ತಾರೆ. ದೇವಸ್ಥಾನಕ್ಕೆ ಹೇಳಿದ್ದಾರಲ್ಲ, ನಮ್ಮ ಗುರು ಹಿರಿಯರೆಲ್ಲ ಹೇಳಿದ್ದಾರೆ. ಮಹಾಗಣಪತಿ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯವರು ಗ್ರಾಮ ಪಂಚಾಯತಿಗೆ ಅಲ್ಲಿ ನಮ್ಮ ದೇವಸ್ಥಾನದ ಸುತ್ತ ನೀರು ನಿಲ್ತಿದೆ, ಇದಕ್ಕೇನಾದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದಕ್ಕಿಂತ ಮುಂಚೆನೆ ಅದೇ ಸಂದರ್ಭದಲ್ಲಿ ಬಂದಿದ್ರು. ನಾನು ಅದೇ ಸಂದರ್ಭದಲ್ಲಿ ಅವರ ಅರ್ಜಿಯನ್ನು ತೆಗೆದುಕೊಂಡು ಸ್ಥಳ ಪರಿಶೀಲನೆಗೆ ಹೋಗಿದ್ದೆ. ದೇವಸ್ಥಾನದ ಆಡಳಿತ ಮಂಡಳಿಯವರದ್ದು ಕೂಡ ನನ್ನ ಜೊತೆಗಿದ್ರು. ಆವಾಗ ನಾನು ಸುತ್ತ ನೋಡಿದವಾಗ ಆ ವಿಚಾರ ಏನಂದ್ರೆ, ಆ ದೇವಸ್ಥಾನದ ಸುತ್ತ ನೀರು ನಿಲ್ತಕ್ಕಂಥದ್ದು ಮಳೆಗಾಲದಲ್ಲಿ ಇದು ಮೊದಲಲ್ಲ, ಮೊದಲಿನಿಂದಲೂ ಪ್ರತಿ ವರ್ಷ ಮಳೆಗಾಲದಲ್ಲಿ ದೇವಸ್ಥಾನದ ಸುತ್ತ ನೀರು ನಿಲ್ಲುವಂಥದ್ದು. ದೇವಸ್ಥಾನದಲ್ಲಿ ಸುತ್ತ ಇರ್ತಕ್ಕಂಥದ್ದು ಕೃಷಿ ಜಮೀನು, ಅದರ ಆಚೆ ನೆಕ್ಸ್ಟ್ ದಂಡೆ ನಂತರ ಮನೆಗಳಿದ್ದಾವೆ. ಆ ಕೃಷಿ ಜಮೀನು ಸುತ್ತ ನೀರು ನಿಲ್ತಾ ಇರ್ತಿತ್ತು. ಈ ಸಲವು ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಾಗ ನಮ್ಮ ಹತ್ರ ಮನವಿ ಮಾಡ್ಕೊಂಡಾಗ ಅಲ್ಲಿ ಹೋಗಿ ನೋಡಿದವಾಗ ಖಾಸಗಿ ಜಾಗಗಳು ಬಿಟ್ರೆ ಯಾವುದು ಕೂಡ ಸರ್ಕಾರಿ ಜಾಗಗಳು ಅಲ್ಲಿ ಇಲ್ಲ. ದೇವಸ್ಥಾನದಿಂದ ಒಂದು ಚರಂಡಿ ಮಾಡೋದಕ್ಕೂ ಅಥವಾ ಯಾವುದಕ್ಕೂ. ನಾನು ದೇವಸ್ಥಾನದವರಿಗೆ, ಆಡಳಿತ ಮಂಡಳಿಯವರಿಗೆ ಆ ದಿನವೇ ಹೇಳಿದ್ದೆ, ತಾವು ದೇವಸ್ಥಾನ ನಿರ್ಮಾಣ ಮಾಡ್ತಿದ್ದೀರಿ, ಒಳ್ಳೆ ಕೆಲಸ. ಅದಕ್ಕೂ ಮುಂಚೆ ದೇವಸ್ಥಾನ ಇದು ಡೌನ್ ಅಲ್ಲಿ ಇರೋದ್ರಿಂದ ನೀವು ಇದರಿಂದ ನೀರು ಹೊರಗಡೆ ಹೋಗುವುದಕ್ಕೆ ಸರಿಯಾದ ಜಾಗವನ್ನು ನೋಡಿಕೊಂಡು, ಖಾಸಗಿ ಜಾಗ ಇದ್ರೆ ಖಾಸಗಿಯವರಿಗೆ ಜೊತೆಗೆ ಮನವೊಲಿಸಿಯೋ ಅಥವಾ ಅವ್ರಿಗೆ ಪರಿಹಾರ ನೀಡಿಯೋ ಏನಾದ್ರು ನಿಮ್ಮ ದೇವಸ್ಥಾನದ ವತಿಯಿಂದ ಚರಂಡಿ ಜಾಗ ಮಾಡಿಕೊಂಡು ನೀವು ಮಾಡಿದ್ರೆ ಒಳ್ಳೇದನ್ನಕ್ಕಂಥ ಮಾಹಿತಿ ಕೂಡ ಹೇಳಿದ್ದೇವೆ. ಜಾಗ ಏನಾದ್ರು ದೇವಸ್ಥಾನದಲ್ಲಿ ತೋರಿಸ್ಕೊಟ್ರೆ ಬೇಕಾದ್ರೆ ನಾವು ಪಂಚಾಯತಿಯಿಂದ ನಿಮ್ಗೊಂದು ಚರಂಡಿ ಮಾಡ್ಕೊಡ್ತೀವಿ ಅನ್ನೋಕ್ಕಂಥ ಭರವಸೆ ಕೂಡ ಪಂಚಾಯತ್ ವತಿಯಿಂದ ಕೊಟ್ಟಿದ್ದೇವೆ. ಯಾವುದೇ ಜಾಗ ಅವರು ಅದ್ರ ಬಗ್ಗೆ ಕ್ರಮ ಮಾಡಲಿಲ್ಲ. ಈಗ ಮತ್ತೆ ಮಳೆ ಬಂದಿದೆ, ಯಥಾ ಪ್ರಕಾರ ಮೊದಲೆಲ್ಲ ಹೇಗೆ ನೀರು ನಿಲ್ತಿತ್ತು ಈಗಲೂ ಕೂಡ ಅದರ ಸುತ್ತ ಇರ್ತಕ್ಕಂಥ ಜಮೀನುಗಳಲ್ಲಿ ಮಳೆ ನೀರು ನಿಂತಿದೆ. ಅದು ಸುತ್ತ ಇರ್ತಕ್ಕಂಥದ್ದು ಕೃಷಿ ಜಮೀನಾಗಿದ್ದರಿಂದ ಎಲ್ಲವೂ ಕೂಡ ಖಾಸಗಿ ಜಾಗ ಆಗಿರೋದ್ರಿಂದ ಗ್ರಾಮ ಪಂಚಾಯತಿಯಿಂದ ಏನು ಮಾಡೋದಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ ಯಾವುದೇ ಕ್ರಮ ಮಾಡೋದಕ್ಕೆ ಅನ್ನೋದನ್ನ ಅವ್ರ ಗಮನಕ್ಕೆ ನಾವು ಈಗಾಗಲೇ ತಂದಿದ್ದೇವೆ. ಖಂಡಿತ ಅಲ್ಲಿ ಚರಂಡಿ ನೀರು ಹೋಗೋದಕ್ಕೆ ಚರಂಡಿಗೆ ಜಾಗ ಅವ್ರದ್ದು ಖಾಸಗಿ ಅವರಿಂದ ಯಾರಾದ್ರೂ ಬಿಡಿಸ್ಕೊಟ್ರೆ ಪಂಚಾಯತಿಯಿಂದ ಬೇಕಾದ್ರೆ ಒಂದು ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ. ಅದು ಅಕ್ಕಪಕ್ಕ ಮನೆಗಳು ಬಂತು ಅನ್ನೋ ಕಾರಣಕ್ಕೆ ಆ ಸಾರ್ವಜನಿಕರಿಗೂ ತೊಂದರೆ ಆಗ್ಬಾರ್ದು ಅನ್ನಕ್ಕಂತ ಸಾರ್ವಜನಿಕ ಉದ್ದೇಶ ಇಟ್ಕೊಂಡು ಆ ಚರಂಡಿಯನ್ನು ಮಾಡ್ಕೊಡೋದಕ್ಕೆ ಅವಕಾಶ ಉಂಟು.